ಹಲೋ ನಮಸ್ತೆ ಎವ್ರಿವಾನ್. ನಾನಿವತ್ತು ಈವ್ನಿಂಗ್ ಮಿನಿ ವ್ಲಾಗ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ಆಫೀಸಿಂದ ಹೊರಟಿದ್ದೆ, ಸೊ ನಾನು ಈ ವಿಡಿಯೋನ ರಿಸ್ಕ್ ತೊಗೊಂಡೇ ಮಾಡಿದೆ. ಸ್ವಲ್ಪ ನಾನು ಎಡಿಟ್ ಮಾಡ್ಕೊಳ್ಳೋಣ ಅಂತ ಕಾನ್ಫಿಡೆಂಟಾಗೇ ಮಾಡಿದೆ. ಗಾಡಿ ಓಡಿಸ್ತಾ ವಿಡಿಯೋ ಮಾಡ್ಕೊಳ್ಳೋದು ಭಯ ಇರುತ್ತೆ ಸ್ವಲ್ಪ. ಮತ್ತು ಅದಾದಮೇಲೆ ಬಂದು ಸಂಪ್ರದಾಯ ಸ್ವೀಟ್ಸಲ್ಲಿ ಸ್ವಲ್ಪ ನನ್ನ ಮಗಳಿಗೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಮತ್ತೆ ನಮ್ಮ ಅತ್ತೆ ಮನೆ ಹತ್ರ ಬಂದಾಯಿತು. ನನ್ನ ಮಗಳು ಯಾವಾಗಲೂ ನಮ್ಮ ಅತ್ತೆ ಮನೇಲಿ ಇರ್ತಾಳೆ, ಸೊ ಅಲ್ಲಿಂದ ಅವಳನ್ನು ಪಿಕ್ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಕಾಯ್ತಾ ಇದ್ದೀನಿ. ಇಲ್ಲಿ ಒಂದು ನಲ್ಲಿಕಾಯಿ ಮರ ಇತ್ತು, ಸೊ ಅಲ್ಲಿ ನಲ್ಲಿಕಾಯಿ ಇದೆಯಾ ಅಂತೇಳಿ ನೋಡಿದೆ. ಬಟ್ ಅಲ್ಲಿ ಇನ್ನೂ ಎಲ್ಲ ಚಿಕ್ಕದಿತ್ತು, ಪೀಚ್ ಅಂತಾರಲ್ಲ ಆ ಥರ. ಸೊ ಅದಾದಮೇಲೆ ನನ್ನ ಮಗಳು ಬಂದ್ಲು. ಇವಾಗ ನೋಡ್ತಾ ಇರ್ಬೋದು, ಮಕ್ಕಳು ಎಷ್ಟೇ ನಾವು ಕೆಲಸ ಮಾಡ್ಕೊಬಂದಿದ್ರು ಮಕ್ಕಳ ಮುಖ ನೋಡಿದ ತಕ್ಷಣ ಫುಲ್ ಖುಷಿಯಾಗಿ ಹೋಗುತ್ತಲ್ವ. ಮನೆಗೆ ಬಂದು ಅವಳಿಗೂ ಫ್ರೆಶನ್ ಅಪ್ ಆದಮೇಲೆ ನಾನು ಫ್ರೆಶನ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಟೀ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಟೀ ಜೊತೆ ಸಮೋಸ ಚೆನ್ನಾಗಿರುತ್ತೆ ಅಂತೇಳಿ ಟೀ ಮಾಡಿಕೊಂಡು ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಕುಡ್ದಿದ್ದಾಯಿತು. ಇವಾಗ ನನ್ನ ಮಗಳಿಗೆ ಓದೋ ಟೈಮು, ಸೊ ಅವಳಿಗೆ ಓದಿಸಿ ಅದಾದಮೇಲೆ ಊಟ ಕೊಟ್ಟು ಅವಳನ್ನು ಒಂದು 8 o'clock ಮುಂಚೆನೇ ಮಲಗಿಸ್ಬಿಡ್ತೀನಿ. ಯಾಕಂದರೆ ಬೆಳಗ್ಗೆ ಬೇಗ ಎದ್ದೇಳೋದಿರುತ್ತಲ್ವ, ಅದಕ್ಕೋಸ್ಕರ ಅವಳದೆಲ್ಲ ಮುಗಿದ್ಮೇಲೆ ನಂದು ವಿಡಿಯೋ ರೆಕಾರ್ಡಿಂಗ್ ಇರ್ಬೋದು, ಮತ್ತು ನಂದು ಸೆಲ್ಫ್ ಕೇರ್ ಏನಾದರೂ ಮಾಡ್ಕೊಳ್ದಿದ್ರೆ, ಅದು ಬಟ್ಟೆಗಳೇನಾದರೂ ಮಡ್ಚೋದಿದ್ರೆ ಅದು ಫೋಲ್ಡ್ ಮಾಡೋದು, ಐರನ್ ಮಾಡ್ಕೊಳ್ಳೋದು, ಮತ್ತು ಬೇರೆ ಎಕ್ಸ್ಟ್ರಾ ಕೆಲಸಗಳು ಏನೇನಿರುತ್ತೆ ಅದನ್ನೆಲ್ಲ ಅವಳು ಮಲಗಿದ ಮೇಲೇ ನಾನು ಮಾಡ್ಕೊಳ್ಳೋದು ಡೈಲಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವಾನ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.